ಸಾಹಿತ್ಯದ ಒಂದು ಪ್ರಸಾರ ಆಗಬೇಕು, ಓದುಗರ ಸಂಖ್ಯೆ ಹೆಚ್ಚಾಗಬೇಕು. ಇಂದಿನ ಯುವ ಪೀಳಿಗೆ ಸಾಹಿತ್ಯ, ಹಿರಿಯರ ಸಾಹಿತ್ಯ ಓದಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂಥ ಒಂದು ದೊಡ್ಡ ಪ್ರಯಾಸದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮನೆಗಳು ಇವೇ ಹಿರಿಯರ ಸಾಹಿತಿಗಳು, ಅವ್ರ ಮನೆಯೆಲ್ಲ ಹುಡ್ಕೊಂಡು ಬಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ಪ್ರಮೇಯ ಬಂದಿದೆ ಈಗ, ಓದ್ರಿ ಅಂತ, ಸಾಹಿತ್ಯ ಕೇಳ್ರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಹೀಗಾಗಿ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೀತಾ ಇವೆ. ಆದರೆ ಇದು ಒಂದು ಏನು ವಿಶೇಷತೆ ಏನು ಅಂದರೆ, ಈ ಸಮಾಜವನ್ನು ವೀಕ್ಷಣೆ ಮಾಡ್ತಾರೆ, ಎಲ್ಲೆಲ್ಲಿ ಏನೇನಿದೆ ಅದನ್ನು ಗಮನಿಸಿ ತಮ್ಮ ಅನುಭವವನ್ನು ಅದರಲ್ಲಿ ಕಟ್ಟಿಕೊಡ್ತಾರೆ. ಭಾಳ ಸೊಗಸಾಗಿ ಹಾಸ್ಯ ರೂಪದಲ್ಲಿ, ಹಾಸ್ಯ ಅವರ ಒಳಗಡೆ ಮನೆ ಮಾಡಿಕೊಂಡಿದೆ. ನೋಡಿದ್ರೆ ಗಂಭೀರವಾದನ ಇದ್ದಾರೆ ಸರ್, ನೋಡಿದ ತಕ್ಷಣ ನಗ್ತಾರೋ ಇಲ್ಲೋನು, ಆದರೆ ಒಳಗೊಬ್ಬ ವಿನೋದ, ಒಬ್ಬ ವ್ಯಕ್ತಿ ಒಳಗಡೆ ಕೂತ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನಿಜವಾಗಿಯೂ ಕೂಡ ನಗ್ತಾ ಇರಬೇಕು ಅನ್ನುವಂಥ ಒಂದು ನಗು ಬಹಳ ಮುಖ್ಯವಾದ ಬದುಕಿನಲ್ಲಿ. ಯಾಕೆಂದರೆ ಎಲ್ಲರಿಗೂ ಕಷ್ಟಗಳಿವೆ, ಎಲ್ಲರಿಗೂ ನೋವುಗಳಿವೆ, ಹೌದಾ? ಆದರೆ ಅಂಥವೆಲ್ಲ ಮೆಟ್ಟು ನಿಲ್ಲಬೇಕಾಗ್ತದೆ. ನಾವು ನಗ್ನಗ್ತಾ ಇರಬೇಕು. ಬಹಳಷ್ಟು ಹಾಸ್ಯ ಪ್ರಸಂಗಗಳು. ಡೇ ವಿತೌಟ್ ಲಾಫ್ಟರ್ ಈಸ್ ಟೋಟಲಿ ವೇಸ್ಟೆಡ್ ಅಂತ ಹೇಳ್ತಾರೆ ನಮ್ಮ ಸುಂದರ್ ಲೋಕೇಶ್. ನಾವು ನಗದೇ ಇದ್ರೆ ಆ ದಿನ ಪೂರ ವೇಸ್ಟ್ ಅಂತ ಹೇಳ್ತಾರೆ. ನಾವು ನಗಬೇಕು, ನಗುವುದ್ರ ಮಹತ್ವ ಅರಿತುಕೊಂಡೇ ಅವರು ಹಾಸ್ಯದ ಅನೇಕ ಪ್ರಬಂಧಗಳನ್ನು ಅವರು ಬರ್ಕೊಟ್ಟಿದ್ದಾರೆ, ಹೌದಾ? ನಗ್ತಾ ಇರಬೇಕು, ನಗೋದ್ರಿಂದ ಏನೆಲ್ಲ ಆರೋಗ್ಯ ಸುಧಾರಣೆ ನಾನಂತೂ ಅವರ ಕೃತಿಗಳನ್ನು ಓದಿ ಬಹುಶಃ ಇಷ್ಟು ಖುಷಿ ಪಟ್ಟಿದ್ದೇನೆ ಮತ್ತು ಆರೋಗ್ಯ ಕೂಡ ಸುಧಾರಿಸಿದೆ. ನಿಜವಾಗಿಯೂ ಕೂಡ ಓದುವುದರಿಂದ ಮನಸ್ಸಿಗೆ ನೆಮ್ಮದಿ ಆಗ್ತದೆ, ನೋವುಗಳು ದೂರ ಆಗ್ತವೆ, ಒಳ್ಳೆಯ ಚಿಂತನೆಗಳು ಬರ್ತವೆ. ಅದೆಲ್ಲವನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಇದರ ಪೊಲೀಸ್ ಪಾಟೀಲ್ ಅಣ್ಣ ಅವರು ಒಬ್ಬ ಎಂಜಿನಿಯರ್ ಆಗಿದ್ದುಕೊಂಡು ಆ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡ್ತಾನೆ. ಸಾಹಿತ್ಯದ ಒಲವು ಪ್ರಾರಂಭದಿಂದಲೂ ಅವರಲ್ಲಿ ಇರೋದರಿಂದ ಅದನ್ನು ಅವರು ಬರಹ ರೂಪದಲ್ಲಿ ಬರಿತಾ, ವೈವಿಧ್ಯಮಯವಾಗಿ ಬರಿತಾ ಕಟ್ಟಿಕೊಡ್ತಾ ಅದರಲ್ಲಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಆತ್ಮತೃಪ್ತಿಗಾಗಿ ನಾನು ಬರಿತೇನೆ ಅಂತ ಅವರು ಹೇಳುವಂಥದ್ದು ಇದೆ. ನಮ್ಮೆಲ್ಲ ಲೇಖಕರಿಗೆ ಗೊತ್ತಿದೆ, ಪುಸ್ತಕ ಹೊರತರೋದು ಎಷ್ಟು ಕಷ್ಟ, ನಾನು ಏಕೆ ಬರೆಯುತ್ತೇನೆ ಅಂತ ಬರೀತಾರೆ ಹಾಸ್ಯವಾಗಿ. ನಾನು ಮುಂದೆ ಹೇಳ್ತೇನೆ ಒಂದೊಂದಾಗಿ. ಹೀಗಾಗಿ ಅವರು ಅವರ ಸಾಹಿತ್ಯ, ಇವತ್ತು ನಾವಿಬ್ಬರು ವೇದಿಕೆಯಲ್ಲಿದ್ದೇವೆ. ನಮ್ಮ ಹೊಸಮನಿಯವರು, ಸಿದ್ದಪ್ಪ ಹೊಸಮನಿ ಸರ್, ನಾನು ಇಬ್ಬರು ಸೇಡಮ್ನವರೇ. ಹ್ಯಾಂಗ್ ಕೋ ಇನ್ಸೈಡ್ ಆಗಿದ್ದವರು. ಅವ್ರು ಸೇಡಮ್ ಡಿಗ್ರಿ ಕಾಲೇಜ್ದವರು. ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನು ನಿವೃತ್ತಿ ಹೊಂದಿದ್ದೇನೆ, 2 ವರ್ಷ ಆಯಿತು. ಅದು ಬಿಟ್ಟು ಕೊಡುವಂದ್ರೆ ಅವ್ರು ಎಂದೂ ಬಿಟ್ಟು ಕೊಟ್ಟಿಲ್ಲ ಸರ್. ಅವರು ಅತ್ಯಂತ ಅವ್ರು ಹೆಂಗೆ ಮಾಡಿದ್ದಾರೆ ವರ್ಕ್ ಅಂದರೆ, ಇಫ್ ಯು ಸೆಲ್ಯೂಟ್ ಯುವರ್ ಡ್ಯೂಟಿ, ಯು ಹ್ಯಾವ್ ಟು, ನೀವು ವೃತ್ತಿಗೆ ಸೆಲ್ಯೂಟ್ ಮಾಡಿದ್ರೆ ಯು ನೀಡ್ ನಾಟ್ ಸೆಲ್ಯೂಟ್ ಎನಿಬಡಿ. ಯಾರಿಗೆ ತೆಲಿಬಾಗಬೇಕಾಗಿಲ್ಲ, ಕರೆಕ್ಟಾಗಿ ಕೆಲಸ ಮಾಡಿದರೆ. ಒಂದು ವೇಳೆ ಇಫ್ ಯು ಪೊಲ್ಯೂಟ್ ಯುವರ್ ಡ್ಯೂಟಿ, ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿಬಡಿ ಅಂತ ಹೇಳ್ತಾರೆ. ನೀವು ವೃತ್ತಿಯನ್ನು ಎಲ್ಲಾದರೂ ಅಲ್ಲಿ ಚಲೋ ಮಾಡಿಲ್ಲ ಅಂದರೆ ಎಲ್ಲರೂ ಬೇಕಾಗಿ ಹೋಗ್ಬೇಕಾಗ್ತದೆ. ಅಂಥದ್ದು ಅವರು ಎಂದೂ ಮಾಡಿಲ್ಲ. ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ ಸಾಹಿತ್ಯದ ಕೃತಿಗಳನ್ನು ಕಟ್ಟಿಕೊಡ್ತಾ ಹೋಗಿದ್ದಾರೆ. ಅವರು ಕೃತಿಗಳ ಟೈಟಲೇ ನಮ್ಗೆ ಅಟ್ಯಾಕ್ ಮಾಡಿಬಿಡ್ತವೆ. ಭಾಳ ನಾನು ನಮ್ಮ ಅಪ್ಪನ ಹಂಗೆ ಎಷ್ಟು ಜನ ಹೇಳ್ಕೊತೀವ್ರಿ, ಹೇಳ್ಕೊಳಂಗಿಲ್ಲ. ಯಾವ್ಯಾವ ಕ್ವಾಲಿಟೀಸ್ ಅವ, ಏನೇನವ, ಭಾಳ ಚಂದ ಆಗ್ತಾವ. ನೀನೊಮ್ಮೆ ಸತ್ತು ನೋಡು, ಸಾಯತನ ಸ್ವರ್ಗ ಸಿಗಲ್ಲ ಅಂತ ಕೇಳಿದ್ದೇವೆ ನಾವು. ಭಾಳ ಹೇಳ್ತಾರೆ ಹಿಂಗ ಅಂತ. ಯಾರು ಹೇಳ್ದಾಗ ನಾವು ಸತ್ತಾಗೆ ಗೊತ್ತಾಗ್ತದೆ ಹೆಂಗದ. ಮತ್ತೇಕೆ ಮೂಕ ವೇದನೆ, 77 ಸುನೀತಗಳು, ನಮ್ಮ ದೇಶಕ್ಕೆ ಬಡ್ಕೊಂಡ ದೆವ್ವ, ಇವೆಲ್ಲ ಕವನ ಸಂಕಲನಗಳು. ಸತ್ಯಜ್ಞಾನ ತ್ರಿಪದಿಗಳ ಬಗ್ಗೆ ಸರ್ ಅವರು ಮಾತಾಡ್ತಾರೆ. ಅದು ಇಂಗ್ಲೀಷ್ ಅನುವಾದ ಕೂಡ ಆಗಿರ್ತಕ್ಕಂಥದ್ದು ಇದೆ. ವ್ಯಕ್ತಿ ಚಿತ್ರಣಗಳು ಬಹಳ ಸೊಗಸಾಗಿ 4 ವ್ಯಕ್ತಿ ಚಿತ್ರಗಳು ನಾನು ಓದಿದ್ದೇನೆ. ಅವೆಲ್ಲವೂ ಗ್ರಾಮೀಣ ಗರೀಬರು, ಅವರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಅಲ್ಲಿಯ ಪರಿಸರ ಅವ್ರ ಮೇಲೆ ಬಹಳ ಪ್ರಭಾವ ಬೀರಿದೆ. ಜಾನಪದ ಸೊಗಡು, ಜಾನಪದ ವೇಷ, ಜಾನಪದ ಊಟ ಉಪಚಾರ, ಅದು ಮೌಲ್ಯ ಇದೆ ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನು ಅವ್ರು ಎಂದೂ ಬಿಟ್ಟು ಕೊಟ್ಟಿಲ್ಲ. ಯಾವ ಊರಿಗೋರಿ 18 ಊರಿಗೆ ನೀರು ಕುಡೀರಿ, ಏನೇ ಮಾಡಲಿ ಅವ್ರು ಚೇಂಜ್ ಆಗಿಲ್ಲ. ಅನೇಕ ಸ್ಮರಣ ಸಂಚಿಕೆಗಳ ಒಂದು ಸಂಪಾದನೆ ಕೂಡ ಅವರು ಮಾಡಿರ್ತಕ್ಕಂಥದ್ದಿದೆ. ಆತ್ಮಚರಿತ್ರೆ ಬರೆದಿದ್ದಾರೆ. ಬಹಳಷ್ಟು ಜೀವನ ಚರಿತ್ರೆಗಳು ಅವರು ಬರ್ಕೊಟ್ಟಿದ್ದಾರೆ. ತತ್ವಪದಗಳ ಕೃತಿಯನ್ನು ಅವರು ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಪವಣೆಕಲ್ಲು ಚುಟುಕುಗಳು ಕಳೆದ ವರ್ಷ 2029ರಲ್ಲಿ ಮರೆತೇನೆಂದರೆ ಮರೆಯಲಿ ಹ್ಯಾಂಗ ಅಂತ ಬರೆದಿದ್ದಾರೆ. ಕೆಲವರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ
ಮರ್ತು ಹೋಗ್ತದೆ ಅಂತ ಅವ್ರು ಗಟ್ಟಿ ಕೊಟ್ಟಿದ್ದಾರೆ, ಯಾರು ಮರಿಬಾರ್ದು ಅಂತ. ಅದ್ರಾಗ ನಂದು ಒಂದು ಲೇಖನ ಇದೆ, ಸರ್ ಅವರು ನನ್ನ ಬಗ್ಗೆ ಬಂದಿದ್ದು ಅದ್ರಾಗ ಆ್ಯಡ್ ಮಾಡಿದ್ದಾರೆ. ಯಾರಾದರೂ ಸಮಾಜಕ್ಕೆ ಕಿಂಚಿತ್ ಕೊಡುಗೆ ಕೊಟ್ಟಿದ್ರೆ ಅವ್ರ ಬಗ್ಗೆ ಸರ್ ಅವ್ರ ಲೇಖನಗಳಿವೆಲ್ಲ ಅವೆಲ್ಲ ಕೂಡಿಸಿ ಮರೆತೇನಂದ್ರೆ ಮರೆಯಲಿ ಹಂಗೆ ಭಾಳ ಚಂದ. ನನ್ನ ಕೆಲವು ಪುಸ್ತಕಗಳಿಗೆ ಅವರು ಮುನ್ನುಡಿ ಬೆನ್ನುಡಿ ಬರೆದು ಕೊಟ್ಟಿದ್ದಾರೆ. ಬೆನ್ನುಡಿಯಲ್ಲಿ ಇಷ್ಟು ಚಂದ ಬರೆದಿದ್ದಾರೆ. ಒಂದು ಸತ್ಯಜ್ಞಾನ ವಚನ ಹೇಳಿ ನಾನು ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಆ ವಚನದಲ್ಲಿ ಚಿಕ್ಕಂದಿನಿಂದಲೇ ಶೋಭಾದೇವಿ ಚಕ್ಕಿ ನನ್ನ ಹೆಸರು ತಗೋತಾರವರು. ಚಿಕ್ಕಂದಿನಿಂದಲೇ ಶೋಭಾದೇವಿ ಚಕ್ಕಿ ಪಕ್ಕ ಸಂಸ್ಕಾರ ಹೊಂದಿ ಸಾಹಿತ್ಯದ ತೆಕ್ಕೆಗೆ ಬಿದ್ದರು ಸತ್ಯಜ್ಞ. ಎಷ್ಟು ಚಂದ ನೋಡ್ರಿ, ನನಗೆ ಗೊತ್ತಿಲ್ಲ ಇದು ಹೆಂಗೆ ಸಣ್ಣಗೆ ಹಿಡಿದು ಎಲ್ಲ ಒಂದು 3 ಲೈನ್ದಾಗ ಪ್ರಾಸಬದ್ಧವಾಗಿ ಮಾತ್ರಾಗಣ ಏನು ವ್ಯಾಕರಣ ಎಲ್ಲ ಸೇರಿಸಿ ಬರೀ 11,000 ಬರೆದಿದ್ದಾರೆ. ಅಂದರೆ ಯಾರೂ ಬರೆದಿಲ್ಲ ಅಂತಲೇ ನನ್ನ ಭಾವನೆ. ಇಷ್ಟು ತಿರುಪತಿ ಆಧುನಿಕ ವಚನಕಾರರು ಬಹಳಷ್ಟು ಜನ ಇರ್ತಾರೆ, ಆದರೆ ಇಷ್ಟು ಸರಳವಾಗಿ ಸೊಗಸಾಗಿ ಮನಮುಟ್ಟುವ ಹಾಗೆ ಹೃದಯ ಅರಳುವ ಹಾಗೆ ಬರೆಯುವಂತಹ ಕಲೆ. ಅವರು ಬರವಣಿಗೆ ಹೆಂಗದ ಅಂದ್ರೆ ಅವರು ಏನು ಹೇಳ್ತಾರೆ ಓದುವಾಗ ನೀವು ಕೇಳ್ರಿ ಅಂತಾರೆ ಅವರು. ನಾ ಹಿಂಗೆ ಹೇಳಕತ್ತೀನಿ ಕೇಳ್ರಿ, ನಾ ಬರ್ದಿನ ಓದ್ರಿ ಅನ್ನಂಗಿಲ್ಲ, ಅವ್ರು ಕೇಳ್ರಿ. ಅವರು ಹೇಳಕತ್ತ ನಾವು ಕೇಳಕತ್ತೀವಿ ಅನ್ನಿಸ್ಬಿಡ್ತದೆ. ಅಷ್ಟು ಆತ್ಮೀಯ ಒಂದು ಭಾವ ಅವರ ಬರಹದಲ್ಲಿ ನಾವು ಕಾಣುವಂಥ ನಿಚ್ಚಳ, ಬಹಳ ಸ್ಪಷ್ಟ, ಬಹಳ ಟ್ರಾನ್ಸ್ಪರೆನ್ಸಿ ಅಂತೇವೆ ಆ ಥರ ಬರವಣಿಗೆ ಅವ್ರಿಗಿದೆ. ಹೀಗಾಗಿ ಅವರ ಕೃತಿಗಳಲ್ಲಿ ಮುಖ್ಯವಾಗಿ ಅಂತಂದರೆ ಪ್ರಬಂಧ ಸಂಕಲನ, ಅದರಲ್ಲಿ 4 ಪ್ರಬಂಧ ಸಂಕಲನಗಳು ಇವೆ. ನನಗದು ಪುಸ್ತಕ ಕೊಡಲಿಲ್ಲ, ಅದು ನಾವು ಓದಬೇಕಾಗಿದೆ ಇನ್ನೂ ಕೂಡ. ಆಮೇಲೆ ಟಯರ್ಡ್ ಆದವರು ಯಾರ್ಯಾರು ಟಯರ್ಡ್ ಆಗ್ಯಾರ ಅಂತ ಅದನ್ನು ಅವರು ಬಂದಿದ್ದಾರೆ. ಬಹುಶಃ ಅದರಲ್ಲಿ ಸಣ್ಣವರು ದೊಡ್ಡವರು ಯಾರ್ಯಾರಾಗ್ಯಾರೋ ಗೊತ್ತಿಲ್ಲ. ಅದೊಂದು ಪುಸ್ತಕ. ನನಗೆ ಸಿಕ್ಕಿರ್ತಕ್ಕಂಥ 2 ಪುಸ್ತಕಗಳು ಅಂದರೆ ತಲೆ ತಿನ್ನುವವರು. ಯಾವಾಗಲೂ ಹೇಳ್ತೀವಿ ಏನಾಯ್ತಿನಪ್ಪ ನಾನು ತಲೆ ತಿನ್ಬೇಡಿ ಅಂತಿರ್ತೇವೆ. ಕೊರಿತಿರ್ತಾರಲ್ಲ ತಲೆ ತಿನ್ನುವವರು ಅನ್ನುವಂಥದ್ದು. ಈ ಸಮಾಜದಾಗ ನೋಡ್ರಿ, ನಾನೊಬ್ಬ ಸಮಾಜಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಸೊಸೈಟಿ ಸಮಾಜ ಇಟ್ ಇಸ್ ಮೇಡ್ ಅಪ್ ಆಫ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್. ನಾವು ಬರೇ ಚಲೋನೇ ಇರಲಿ ಅಂದ್ರೆ ಸಾಧ್ಯನೇ ಇಲ್ಲ. ಇರ್ತಾರೆ, ಕೆಟ್ಟವ್ರನ್ನೂ ಇರ್ತಾರೆ ಸಮಾಜದಾಗ. ಇವ್ರು ತಲೆ ತಿನ್ನೋರ ಬಗ್ಗೆ ಬರೆದಿದ್ದಾರೆ. ಕಾಲು ಜಗ್ಗೋರು ಅದ್ರಿ, ಎಳೆಯವರು, ಕಿವಿ ಚುಚ್ಚೋರು ಅದ್ರಿ, ಹೌದಿಲ್ರಿ, ಮತ್ತು ಏನೇನೋ ಮಾಡೋರು ಅದ್ರಿ, ಎಂತೆಂಥವ್ರು ಇರ್ತಾರೆ. ಹಾಗಾಗಿ ಇವರು ಯಾರ್ಯಾರು ತಲೆ ತಿಂದಾರೆ, ಯಾವ ನಮೂನ ಕಾಡ್ಯಾರ, ಅದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಅವು ಓದ್ಕೋತ ಹೋದಂಗೆ ನಮಗೂ ಅನುಭವ ಆಗಿರ್ತಾವ್ರಿ. ಇಂಥವ್ರು ನಮಗೆಲ್ಲೋ ಹೋಗ್ಬೇಕಾಗಿರ್ತದೆ, ಯಾರೋ ಬಂದು ಹರಿಗತಿ ಹಚ್ಕೊಂಡು ಕೊಡ್ತಾರೆ, ನಮ್ಗೆ ಟೈಮಲ್ಲಿ ಹೇಳೋದಾಗಂಗಿಲ್ಲ ನಮಗೆ ಅಂಥವ್ರು. ಅದು ಹಾಸ್ಯ ರೂಪದಲ್ಲಿ ಅವರು ಗಟ್ಟಿ ಕೊಟ್ಟಿದ್ದಾರೆ. ಅದಕ್ಕೆ ಇವರು ಎಲ್ಲ ಪ್ರಬಂಧಗಳಿಗೆ ಬೇಡಿಕೆ ಇತ್ತು. ರೇಡಿಯೋ ಟಾಕ್ಸ್ ಕೊಟ್ಟಿದ್ದಾರೆ ಅವರು. ಹಾಸ್ಯ ಬರಹ ಬರೆಯೋರು ಇಲ್ಲದಂಥ ಸಂದರ್ಭದಲ್ಲಿ ಸರ್ ಬರೆದು ಕೊಡ್ರಿ ಅಂತ ಅಷ್ಟು ಎಲ್ಲ ಪತ್ರಿಕೆಗಳಲ್ಲಿ ಬಂದಿವೆ. ಅನೇಕ ಕಥಾಸ್ಪರ್ಧೆ ಪ್ರಬಂಧ ಸ್ಪರ್ಧೆಗಳಲ್ಲಿ ಅವರು ಬರೆದು ಕಳಿಸಿದ್ರೆ ಪ್ರಥಮವಾಗಿ ಅವರಿಗೆ ಬಂದಿರ್ತಕ್ಕಂಥದ್ದಿದೆ. ಮುಖ್ಯವಾಗಿ ನಾನು ಹೇಳಿದೆ ಎಲ್ಲರೂ ಒಂದಿನ ಹೋಗೋರೆ 2 ಪುಸ್ತಕಗಳು, ತಲೆ ತಿನ್ನುವವರು ಮತ್ತು ಎಲ್ಲರೂ ಒಂದಿನ ಹೋಗೋರೆ. ಅದಕ್ಕೆ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ. ನಾನು ತಲೆ ತಿನ್ನುವವರು ಅನ್ನುವಂತಹ ಒಂದು ಕೃತಿ. ಅದು ನೋಡ್ಲಿಕ್ಕೆ ಭಾಳ ಸಣ್ಣದಿದ್ರೂ ಬಹಳ ಅರ್ಥಪೂರ್ಣವಾದ ಲೇಖನಗಳು ಅದರಲ್ಲಿವೆ. ಸುಮಾರು 17 ಲೇಖನಗಳಿವೆ. ಒಂದಕ್ಕಿಂತ ಒಂದು ವೈವಿಧ್ಯಮಯವಾಗಿ ಇರ್ತಕ್ಕಂಥದ್ದು ಇದೆ. ಅದು ತಲೆ ತಿನ್ನುವವರು ಅನ್ನುವಂಥದ್ದು. ಅವು ನಿಮಗೆ ಟಾಪಿಕ್ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಅದರಲ್ಲಿ ಮೊದಲನೇದೇ ತಲೆ ತಿನ್ನುವವರು, ಆಯಿತಾ. ಆಮೇಲೆ ಅಳಿಯನ ಹುಡುಕಾಟ, ಇದು ಭಾಳ ಸಮಸ್ಯೆ ಇದ್ರೆ ಹಳೆಯ ಹುಡುಕೋದು. ಇದು ನಾನು ತಗೋತೀನಿ ಟಾಪಿಕ್. ಕಿವಿಗೆ ಕೈ ಹಚ್ಕೊಂಡವರು, ಸ್ವಲ್ಪ ನೀವು ಚಿಂತನೆ ಮಾಡ್ಕೊಟ್ಟವ್ರು ಮುಂದೆ ಟಾಪಿಕ್ಕಿಗೆ ಬರ್ತೀನಿ. ಕಿವಿಗೆ ಹಚ್ಕೊಂಡವರು ಅವ್ರ ಬಗ್ಗೆ ಬರೀತಾರೆ. ದೊಡ್ಡ ಗೇಟಿನ ದೊಡ್ಡಸ್ತಿಗೆ, ದೊಡ್ಡ ಗೇಟ್ ಮಾಡಿದ್ಮೇಲೆ ಅದ್ರದ್ದು ಎಷ್ಟು ಪರೇಶಾನಿಗೆ ಬೀಳ್ತಾರೋ ಅವರು ಅನ್ನುವಂಥದ್ದು. ನಾ ಮಾಡೋದೆಲ್ಲ ಬರೀ ಮಂದಿಗಾಗಿ ಅಂತ ಬರೀತಾರೆ ಅವರು. ಹೆಂಗೆ ದಾಸರು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂದರೆ, ಇವರು ಮಂದಿ ಸಲುವಾಗಿ ಏನು ಪರೇಶಾನಿಗೆ ಬೀಳ್ತಾರೆ, ಏನೆಲ್ಲ ಕಳ್ಕೊತಾರೆ ಎಲ್ಲ ಅದರಾಗ ಬಹಳ ಹಾಸ್ಯಪೂರ್ಣವಾಗಿ ಬರೀತಾರೆ. ಸೀತನಿಯ ಸುತ್ತಮುತ್ತ, ಈಗಿನ ಜನರಿಗೆ ಸೀತನಿ ಬಗ್ಗೆ ಗೊತ್ತಿಲ್ಲ ಮಕ್ಕಳಿಗೆ. ಹಳ್ಳಿ ಹೊಲಕ್ಕೆ ಕರ್ಕೊಂಡು ಹೋದರೆ ಸೀತನಿ ಏನು ಅಂತ, ಹೆಂಗೆ ಸುಡ್ತಾರೆ, ಏನೇನು ಹಚ್ಕೊಂಡು ತಿನ್ಬೇಕು, ಅದಕ್ಕೆ ಶೇಂಗಾ ಹೆಂಗೆ ಬೆಳಿತಾರೆ, ಅವು ಶೇಂಗಾ ನೆಲ್ದಾಗಿರ್ತಾವೆ ಮ್ಯಾಗ ಏನೂ ಗೊತ್ತಿರಂಗಿಲ್ಲ. ಅದು ನಾಲೆಜ್ ಕೊಟ್ಟಿದ್ದಾರೆ, ಜ್ಞಾನ ನಗರದ ಮಕ್ಕಳಿಗೆ ಅದು. ಆಮೇಲೆ ನಾನು ಅಜ್ಜನಾದೆ, ಭಾಳ ಇಂಟ್ರೆಸ್ಟಿಂಗ್ ಅದ. ನಾ ಏನಾಗಿಲ್ಲ ಅನ್ನೋದು ಹೇಳ್ತಾರೆ. ಅಜ್ಜ ಏನು ದೊಡ್ಡ ಮಾತ್ರಿ ಅಂತ ಮುದ್ದೆ ಆಗೋದು, ಅದು ಎಷ್ಟು ಕಷ್ಟ ಅದ ಅನ್ನೋದು ಬರೀತಾರೆ ಅವರು. ಹೆಂಗೆ ಅಜ್ಜ ಆಗ್ಬೋದು, ಎಷ್ಟು ಪ್ರಕಾರ ಅಜ್ಜ ನೋಡ್ರಿ ಅವ್ರಿಗೆ ಹೆಂಗೆ ಹೊಳಿತದಂತ ಹಿಂಗೆಲ್ಲ ಬರಿಬೇಕು ಅನ್ನುವಂಥದ್ದು. ಒಬ್ಬರಿಂದ ಒಬ್ಬರಿಗೆ ವಿವೇಚನೆ ಮತ್ತು ಚಿಂತನಾ ಧಾಟಿ ಬೇರೆ ಇರ್ತದೆ.
ಹಿಂಗಾಗಿ ಅವ್ರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಎಷ್ಟು ಚಂದ ಬರ್ಕೊಟ್ಟು ಹೋಗ್ತಾರೆ ಅಂದ್ರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಪುಸ್ತಕ ಎತ್ಕೊಂಡು ಫಸ್ಟ್ ಪೇಜ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಗಂಡ ಕರೀಲಿ ಮಕ್ಳ ಕೈ ಸುಮ್ಮೂಡ್ರಿ ಅಂತ ಹೇಳಿ ಕಡಿಮೆ ಪುಸ್ತಕ ಪುಟ ಓದೋತನ ಬಿಡಂಗಿಲ್ಲ. ಅದು ಓದ್ಮೇಲೆ ಅಲ್ಲಿ ಅಟೆಂಡ್ ಆಗ್ತೀವಿ. ಆ ಥರ ಓದಿಸಿಕೊಂಡು ಹೋಗುವಂತಹ ಪುಸ್ತಕಗಳು ಮತ್ತು ಮೌಲಿಕ ಪುಸ್ತಕಗಳು. ಪ್ರತಿಯೊಂದು ಟೈಟಲ್ ಏನು ಕೊಡ್ತಾರ ಅದ್ರ ಎಂಡಿಗೆ ಅವ್ರು ತಮ್ಮದೊಂದು ಸಲಹೆ ಕೊಟ್ಟು ಬಿಡ್ತಾರೆ. ನನಗೆ ಹಿಂಗೆ ಆಗ್ಯದ ನೋಡ್ರಪ್ಪ, ಹಿಂಗೆ ಈಗ ಅಳಿಯನ್ನ ಹುಡ್ಕಾಟ ಅದ, ನನಗೂ ಹೆಣ್ಮಕ್ಳಾದ್ರೆ ಹಳ್ಯಾಗ ಹುಡ್ತೀನಿ, ಹಿಂಗೆಲ್ಲ ಆಗ್ಯದ, ಹಿಂಗಾದ್ರೆ ಕಷ್ಟ ಆಗ್ತದ, ಹಿಂಗೆ ನೋಡ್ರಿ ಇದು ನಿಮಗೆ ಬಿಟ್ಟಿದಪ್ಪ, ನಾ ಹೇಳೋದು ನನ್ನ ಧರ್ಮ, ಕೇಳೋದು ನಿಮ್ಮ ಕರ್ಮ ಅಂತ ಹೇಳ್ಬಿಡ್ತಾರೆ. ಈ ಥರ ಭಾಳ ಸೊಗಸ ಆತ್ಮೀಯತೆ ಅನ್ನಿಸ್ತದೆ. ಯಾರೋ ಬಾಜು ಒಬ್ಬ ದೋಸ್ತ ಕೂತು ನಮಗೆ ನಮ್ಮ ವೆಲ್ ವಿಷಯ ಹೇಳಕತ್ತಾನೇನೋ ಅನ್ನುವಂಗೆ ಸಲಹೆಗಳೇ ಸಮಸ್ಯೆಯಾದಾಗ ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ಅದು ತಗೋತೀನಿ ನಾನು. ಯಾರಿಗಾರೆ ಸಲಹೆ ಕೊಟ್ಟರೆ ಅದು ಪರಿಹಾರ ಆಗ್ಬೇಕಲ್ರಿ. ಅದೇ ಒಂದು ದೊಡ್ಡ ಸಮಸ್ಯೆ ಯಾಕೆ ಕೊಡ್ತದೆ ಅಂಥ ಸಲಹೆಗಳು ಕೊಡ್ತಾರೆ ದೋಸ್ತರು. ಈ ನಮ್ಮ ದೇಶದಾಗ ಪುಕ್ಕಟ್ ಸಿಗೋದು ಯಾವುದು ಅಂದ್ರೆ ಇದೇ ಸಲಹೆನೇ, ಮತ್ತೇನಿಲ್ಲ. ಕೊಟ್ಕೋ ಕೇಳಿ ಬಿಡಲಿ, ನಮ್ದೊಂದು ತಗೋರಿ, ನಮ್ದೊಂದು ಇಟ್ಟಿರಲಿ ಅಂತ ಹೇಳಿ ಬಿಡ್ತಾರೆ. ಅದಕ್ಕೆ ಇಷ್ಟು ಚಂದ ಬರ್ದಾರ. ಅದು ವಧುವರರ ಬೇಡಿಕೆಗಳ ಬಗ್ಗೆ ಬರೀತಾರೆ. ಆರಾಮಿದ್ದೀರಾ ಇದು ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಸುತ್ತ ಏಸ್ ಬರ್ತಾವ ಅನ್ನೋದ್ರ ಬಗ್ಗೆ ಒಂದು ಹಾಸ್ಯ ಪ್ರಬಂಧನೆ ಅವರು ಬರೆದುಬಿಟ್ಟಿದ್ದಾರೆ. ಉಗಾದಿ ಉದ್ರಿ ಅಂತ ಬರೀತಾರೆ. ಕಷ್ಟ ಇದೆ ರೈತರದು, ಆ ಉಗಾದಿ ಬಂತಂದ್ರೆ ಏನೇನು ಕಷ್ಟಗಳು. ಆಮೇಲೆ ಹತ್ತಲು ಕುದುರೆ ಇದ್ದರೇನೆ ಬೇಡಿದರೆ ಕುದುರೆ ಸಿಗುತ್ತದೆ. ಇದು ಖರೆ ಅಂದ್ರೆ ಇದು ನಾನು ಕೇಳಿದಿಲ್ರಿ. ಇದು ಭಾಳಷ್ಟು ಗಾದೆ ಮಾತುಗಳು ನಾನು ಸಂಗ್ರಹ ಮಾಡಿ ಪುಸ್ತಕ ತಂದಿದ್ದೇನೆ. ಇದು ಹತ್ತಲು ಕುದುರೆ ಇದ್ದರೆ ಬೇಡಿದರೆ ಕುದುರೆ ಸಿಗುತ್ತದೆ. ಇದು ಮುಂದೆ ಹೇಳ್ತೀನಿ ನಿಮ್ಗೆ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಭಾಳ ಚಂದದ. ಇದು ನಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಇದು ಕೆಲ್ಸಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಇದ್ದಿರ್ಬೇಕೇನೋ ಅಂತ ನಮ್ದಿತ್ತು. ಕೆಲಸ ಅಂದ್ರೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಆದ್ರೆ ಹಂಗಿಲ್ಲ. ಇದು ಕಷ್ಟಕ್ಕೆ ಕರಿಬೇಡ್ರಿ. ಭಾಳ ಚಂದದ ರೀ ಇದು. ಮಂದಿ ತಮಗೆ ಕಷ್ಟ ಇದ್ದಾಗ ಬಂದು ಹೆಲ್ಪ್ ತೊಗೊಂಡು ಹೋಗ್ತಾರ, ನಮಗೆ ಕಷ್ಟ ಆದಾಗ ಬರಂಗಿಲ್ಲ ಅವರು. ಅದಕ್ಕೆ ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನುವಂಥದ್ದು. ಮೂಗು ಮತ್ತು ಭವಿಷ್ಯ. ನಾನು ದಪ್ಪವಾಗಬೇಕೆಂದಿದ್ದೇನೆ. ಹಾಸ್ಯದಲ್ಲಿ ನಾನು ದಪ್ಪವಾಗಬೇಕೆಂದಿದ್ದೆ ಅಂತ ಬರೀತಾರೆ. ನಿವೃತ್ತಿಯ ನಂತರ ಈಗ ಮೊದಲೇ ತಗೊಂಡಿದ್ದೇನೆ ನಾನು ಅವರ ಪ್ರಬಂಧಗಳು ಅಂತಂದ್ರೆ ಇಲ್ಲಿ ಅವರು ತಮ್ಮ ಅನುಭವವನ್ನು ಕಟ್ಟಿಕೊಡುವಂಥದ್ದು. ಅದಕ್ಕೆ ಲಲಿತ ಪ್ರಬಂಧಗಳು ಅಂತಲೂ ಕರೀತಾರೆ ಸರ್, ಲಲಿತ ಪ್ರಬಂಧಗಳು. ಆಮೇಲೆ ಅದು ಅವರು ಪ್ರಬಂಧಗಳು ಓದಂಗ ಹೆಂಗೆ ಅನಿಸ್ತಂದ್ರೆ ಹರಟೆ ಇಬ್ಬರು ದೋಸ್ತರು ಹರಟೆ ಹೊಡೆಯೋದು, ಗಂಡ ಹೆಂಡತಿ ಹರಟೆ ಹೊಡೆಯೋದು, ಗುರು ಶಿಷ್ಯರ ಹರಟೆ ಹೊಡೆಯೋದು, ಆಜು ಬಾಜುದು ಮನೆಯವ್ರ ಹರಟೆ ಹೊಡೆಯೋದು. ಅದಕ್ಕೆ ಹರಟೆ ಪ್ರಬಂಧ, ಲಲಿತ ಪ್ರಬಂಧ ಎಲ್ಲವೂ ಒಂದೇ. ಈವನ್ ವ್ಯಕ್ತಿ ಚಿತ್ರಣಗಳು ಕಟ್ಟಿಕೊಟ್ಟಾರಲ್ಲ, ಅವ್ರ ವ್ಯಕ್ತಿ ಚಿತ್ರಣಗಳು ಹಳ್ಳಿಯ ಮುತ್ತಿನ ನತ್ತುಗಳು ಓದಿದ್ದೇನೆ. ಒಬ್ಬೊಬ್ಬರು ಹೆಣ್ಮಕ್ಳು ಊರಾಗ ಹೆಂಗೆ ಇರ್ತಾರೆ, ಅದನ್ನು ಒಂಥರದ ಪ್ರಬಂಧನೇ ಅಂತ ಅನಿಸ್ತದೆ ನನಗೆ. ಅದು ಓದಂಗೆ ಅದಕ್ಕೆ ಪ್ರಬಂಧದ ಒಂದು ಶೈಲಿ ಅವರಲ್ಲಿ ಏನು ಅದ್ರ ಮೇಲೆ ಕಮ್ಯಾಂಡ್ ಆಗಿಬಿಟ್ಟದು ಸರ್. ಇಲ್ಲಿ ತನಕ ಬರ್ತಾರೆ ನೋಡ್ರಿ. ಅವ್ರು 23 ಮನ್ಮನಿಂದ 84 ನಡೆದವ್ರಿಗೆ. ಅದೇ ನಮಗೆ ಆದರ್ಶ ನಿಜವಾಗಿಯೂ. ಆಯ್ತು ರೀ, ನಮ್ದು ರಿಟೈರ್ ಆಯಿತು, ಏನು ಬರೆದು ಏನು ಮಾಡಮ್ರಿ, ದುನಿಯಾದ ರೊಕ್ಕ ಹಾಕಬೇಕು. ಬರೀ ಹಾಕ್ಬೇಕ್ರಿ, ಎದೆದಕ್ಕೂ ಯಾರ್ಯಾರೋ ಹಾಕ್ತಾರೆ. ನಾವು ಪುಸ್ತಕಕ್ಕೆ ಅವು ನೋಡ್ರಿ, ಪುಸ್ತಕ ಸಾಹಿತ್ಯ ಅಂದರೆ ಅಜರಾಮರ ಇರ್ತಾವೆ, ಹೌದಲ್ಲ. ಸೂರ್ಯಚಂದ್ರ ಇರೋರಿಗೂ ಇರ್ತಾರೆ. ಹರಿಹರ, ರಾಘವಾಂಕ, ಪಂಪ, ರನ್ನ, ಜನ್ನ, ಇವರೆಲ್ಲ ಕುಮಾರವ್ಯಾಸ. ಇವತ್ತಿಗೆ ನೆನೆಸ್ತೇವಿಲ್ಲ ನಾವು. ಅವ್ರು ಬರೆದಿಟ್ಟಾರಂತೆ ನೆನೆಸ್ತೇವಿಲ್ಲ ಅಂದ್ರೆ ಇಲ್ಲ. ಇದು ಒಂದು ದೊಡ್ಡ ಕೊಡುಗೆ ಇದೆ. ಸರ್ ಅವರೇ ಹೇಳಿದ್ರು ನಮ್ಗೆ ಒಂದ್ಸಲ ಮಾತಾಡುವಾಗ, ಲಟ್ಟೆ ಸರ್ ಹಾಗೆ ಏನು ಮಾಡೋದ್ರಿ ಸರ್ ನಾವೆಲ್ಲ ಮಾಂಸಾಹಾರಿಗಳು ಇರ್ತಾರೆ. ಅವ್ರ ಫುಡ್ ಹ್ಯಾಬಿಟ್ ಅದು. ಕರಾವಳಿ ತೀರದಲ್ಲಿ ಇರೋರು ಅವರು ಕಾಮನ್ ಆಗಿ ಇರ್ತದೆ ಮಾಂಸಾಹಾರಿಗಳು. ಅದಕ್ಕೆ ಇವರು ಮೂರನೇದೊಂದು ಕೊಡ್ತಾರೆ. ಯಾವುದಂದ್ರೆ ಮನಸಾಹಾರಿಗಳು ಯಾರಂದ್ರೆ ಸುಮ್ಮನೆ ಟೈಮಿಂದ ಟೈಮಿಗೆ ಬಂದು ತಲೆ ಕೆಡಿಸಿ ಎಲ್ಲ ಹಾಳು ಮಾಡಿ ಮನಸ್ಸು ಕೆಡಿಸಿ ಗದ್ದಲು ಹಿಡಿಸಿ ಹೋಗೋರೆ ಮಾನಸಾಹಾರಿಗಳು ಅಂತ ಕೊಡ್ತಾರೆ. ಭಾಳ ಸೊಗಸಾಗಿ ಇಂಥವೆಲ್ಲ ಓದಿ ಬಹುಶಃ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತವರು, ಹಾಮಾ ನಾಯಕರಂಥವರು, ಎಂತೆಂಥವ್ರು ವಿಶ್ವವಿದ್ಯಾಲಯದ ಎಲ್ಲ ಹೆಡ್ಸ್ಗಳು ಇವ್ರ ಪುಸ್ತಕದ ಕುರಿತಾಗಿ ಅಭಿಪ್ರಾಯಗಳು ನೋಡಬೇಕು. ಮನ ಮುಟ್ಟುವಂಗವರಿ. ಏನು ಇವರು ಬರಹಗಳಲ್ಲಿರುವಂಥ ಮುತ್ತುಗಳನ್ನು ಹೆಕ್ಕಿ ತೆಗೆದು ಅವ್ರು ಹೇಳಿದ್ದಾರೆ ಅಂತಂಥ ದೊಡ್ಡ ಸಾಹಿತಿಗಳು. ಅದಕ್ಕೆ ತಲೆ ತಿನ್ನುವವರು ಈ ಒಂದು ಲೇಖನದಲ್ಲಿ ಕೆಲವರಿಗೆ ಅವ್ರದೇ ಸಮಸ್ಯೆಗಳಿರ್ತಾವ್ರಿ, ಜಂಜಾಟ ಏನೋ ಇರ್ತಾವೆ. ಅವ್ರದ್ದು ಇರ್ತದಲ್ಲ, ಅವ್ರಿಗೆ ಮಂದಿದು ಚಲೋ ಇರೋದು ನೋಡಿ ಪಸಂದ್ ಆಗಲ್ಲ. ಇವ್ರಿಗೆ ಏನಾರ ಮಾಡಬೇಕು, ಇವ್ರಿಗೆ ಗದ್ದಲ ಹಿಡಿಸ್ಬೇಕು, ತಲೆ ಖರಾಬ್ ಮಾಡಬೇಕು, ಇವೆಲ್ಲ ಇರ್ತಾವೆ. ಅವ್ರು ಬಂದು ತಲೆ ಖರಾಬ್ ಮಾಡ್ತಿರ್ತಾರೆ. ಹೀಗಾಗಿ ವಾರದಾಗ ಒಂದು ಸಂಡೇ ಇರ್ತದೆ.
ಅದು ಹಾಡ ಹಾಡ್ತಾರಲ್ಲ, ಇರುವುದೊಂದು ಹೃದಯನ ಯಾರಿಗೆ ಅಂತ ಕೊಡಲಿ, ಇರುವುದೊಂದು ಸಂಡೆ ಇವ್ರಿಗೆ ಪಾಪ ಎಂಜಿನಿಯರ್ ಆಗಿದ್ದುಕೊಂಡು ದುನಿಯಾದ ಕೆಲಸ ಮಾಡಿ, ಹೌದಿಲ್ಲ ಸರ್ಕಾರಿ ಇದ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸದ ಒತ್ತಡ ಎಲ್ಲ ಒಂದು ಸಂಡೇ, ಅದು ಸಂಡೇ ಆರಾಮಂದ್ರೆ ಮಲ್ಕೋಬೇಕನ್ನೋರಲ್ಲ, ಯಾವುದಾದ್ರು ಚಲೋ ಪುಸ್ತಕ ಓದಬೇಕು, ಒಂದು ಗಾರ್ಡನ್ ಕ್ಲೀನ್ ಮಾಡಬೇಕು, ಮನೆ ಮಕ್ಕಳ ಜೊತೆ ಹಾಯಾಗಿರಬೇಕು, ಇದು ಆಸೆಗಳು. ಅದಕ್ಕೂ ಬಿಡಂಗಿಲ್ಲ. ಆ ಸಂಡೇ ಒಂದು ಸಂಡೇ ಮೊದಲನೇ ಸಂಡೇ ಒಬ್ಬ ದೋಸ್ತ್ ಬರ್ತಾನೆ ಭಾಳ ದಿನ ಮೇಲೆ. ಆ ದೋಸ್ತ್ ಎಂದೂ ಇವ್ರಿಗೆ ಭೇಟಿ ಆಗಂಗಿಲ್ಲ, ದಿಮಾಕಿನ ಮನುಷ್ಯ ಇರ್ತಾನೆ, ಅವನು ಎಂಜಿನಿಯರ್ ಇರ್ತಾನೆ. ಆದ್ರೆ ಬರ್ತಾನೆ ಮನಿತನ ಬಂದ ಮೇಲೆ ನೀನು ಬಾ ಭೇಟಿ ಆಗ್ತದೆ. ಹಾಗೆ ಸಿಕ್ಕ ಮಾತಾಡಲ್ಲ, ಅವ ಮನೆಗೆ ಬರ್ತಾನೆ. ಅದಕ್ಕೆ ಏನು ಬಂದಿರಿ ಅದೊಳಗಿದ್ದೀರಿ ಅಂತಾರೆ ಅಂತ ವಚನಗಳು ಕೋಟ್ ಮಾಡ್ತಾರೆ ಸರ್. ನಮ್ಮ ಸಂಸ್ಕೃತಿ ಅದ, ಮನೆಗೆ ಬಂದವ್ರಿಗೆ ಬರ್ರಿ ಬಂದು ಕೂಡಿಸ್ತಾರೆ, ಎಲ್ಲ ಆಗ್ತದೆ, ಮಾತುಕತೆ ನಡೀತದೆ. ನೋಡಪ್ಪ ದೋಸ್ತ್ ಏನೇನು ಗಳಿಸಿದ್ರಿ, ಭಾಳ ದಿನ ಮೇಲೆ ಎಂಜಿನಿಯರ್ ಇರ್ತಾರೆ ಇವ್ರು, ಅವರು ಇರ್ತಾರೆ. ಅದು ನೆಕ್ಸ್ಟ್ ಇದ್ರಾಗ ಏನಾಗ್ತದೆ ಅಂದ್ರೆ ಅವನು ನಿಮ್ಮ ನೌಕರಿ ಹೆಂಗೆ ನಡ್ದದಪ್ಪ ಅಂತ ಇವ್ರು ಕೇಳ್ತಾರೆ. ಭಾಳ ದೂರವಾಗಿ ಇರ್ತಾನೆ ಕಾಣಿಸ್ತದ. ಅವ ಏನಂತಾನಂದ್ರೆ ನಂದೇನು ನೌಕರಿ ಬಿಡುವಪ್ಪ, ನಿಂದು ಚಲೋ ಅದಲ್ಲ, ನಿನಗೇನು ಪ್ರಮೋಷನ್ ಆಯಿತು, ಎಲ್ಲ ಆಯಿತು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿನ್ನ ನಿಶ್ಚಿಂತಿದ್ದಿ, ನಂದೇನದ ನಾನು ನೀನು ಒಂದೇ ದಿನ ಜಾಯಿನ್ ಆಗಿವಿ, ನಾ ಇಲ್ಲೇ ಕೂತೀನಿ, ನಿನ್ಗೆ ಪ್ರಮೋಷನ್ ಆಯಿತು, ಅದ್ಯಾಕೆ ಪ್ರಮೋಷನ್ ಕೊಟ್ಟರು ನಿನಗಂತ ತಲೆ ಶುರು ಮಾಡ್ತಾರೆ. ಇವ್ರು ಅಂತಾರೆ ನಾ ಏನು ಮಾಡಿ ಸೀನಿಯರಿಟಿ ಕೊಟ್ಟಾರ ಅವರು, ಅಲ್ಲಿ ಹೋಗಿ ಕೇಳಿ, ಇಲ್ಲ ಸರ್ಕಾರಕ್ಕೆ ನೀನು ನ್ಯಾಯ ಬೇಕಾದ್ರೂ ಕೋರ್ಟಿಗೆ ಹೋಗು, ರೇಟ್ ಹಾಕು, ಏನಾರ ಮಾಡು, ನನಗೆ ಯಾಕೆ ತಲೆ ತಿಳ್ಕತ್ತೀವಿ, ಇಲ್ಲ ನಿಂದಾಯ್ತು ಕುಂತಿ ಬೇರೆಯವ್ರ ಸಲುವಾಗಿ ನೀ ಹೋರಾಡಬೇಕು, ಹಂಗೆ ಹಿಂಗೆ ಕಟ್ಟಿ ಹಚ್ಚಿ ಬೈದು ಒಂದು ಬಿಟ್ಟು ಆಯ್ತು ಇವ್ರಿಗೆ ಹಾಕ್ಬಿಡ್ತಾನೆ. ಹೋದ್ಮೇಲೆ ಎಂತೆಂಥವ್ರು ದೋಸ್ತರು ಗಂಟು ಬಿದ್ದಾರೆ, ಇವರೆಲ್ಲ ಬಂದು ಟೈಮ್ ವೇಸ್ಟ್ ಮಾಡ್ತಾರೆ, ಸ್ವಲ್ಪ ಸುಧಾರಿಸ್ಕೋರಿ ಅಂತ, ಆರೋಗ್ಯ ಹಾಳಾಗ್ತದೆ ಹಿಂಗಾದ್ರೆ ಅಂಥೇಳಿ ಅವರು ಎಲ್ಲ ಇದು ಮಾಡಿಬಿಡ್ತಾರೆ. ಅದಕ್ಕೆ ಹೆಂಡತಿ ಅವ್ರ ಮನೆಯವ್ರು ಒಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ತಿದ್ದಿ ಪುಸ್ತಕ ಹೊರಗೆ ತಂದ್ರೆ ಅವ್ನಿಗೆ ಕ್ರೆಡಿಟ್ ಹೋಗ್ತದೆ, ನಿಮಗೆ ಬಂದು ಭಾಗ್ಯ ಏನು ಅಂತಾರೆ. ನಿಮಗೇನದ ದುಡ್ಡಿನ ಗಳಿಕೆ ಇಲ್ಲ, ಗಳಿಗೆ ಪುರ್ಸೋತಿ ಇಲ್ಲ ನಂಗೆ ಆಗ್ಯದ, ಇಂಥ ಉದ್ರಿ ಉಸ ಬರಿ ಬಿಡ್ರಿ ಹೇಳ್ತಾರೆ. ಈ ಗಂಟೆ ಆರಾಮಿರ್ಬೇಕಂತ ಹೆಣ್ಮಕ್ಳು ಕಾಳಜಿ ಇರ್ತದೆ. ಇರೋದೊಂದು ಸಂಡೇ, 3 ಸಂಡೇ ಅಂತೂ ಪೂರಾ ಹೋಗ್ಬಿಡ್ತಾವ್ರಿ. ನೆಕ್ಸ್ಟ್ 4ನೇ ಸಂಡೇ ಬರ್ತದೆ ನೋಡ್ರಿ, ಅದು ಒಂದರೆ ಆರಾಮಿರ್ಬೇಕು. ಅವ್ರ ಮನೆಯವರು ಗಾರ್ಡನ್ದಾಗ ಎಲ್ಲ ಗಿಡ ಒಣಗಿ ಹೋಗ್ಬೇಕವ್ರಿ, ಸ್ವಲ್ಪ ಗಿಡಕ್ಕೆ ನೀರು ಹಾಕಿರಿ, ಒಂದು ಸ್ವಲ್ಪ ಪ್ರೂನಿಂಗ್ ಕಟಿಂಗ ಮಾಡಿರಿ, ಪಾತಿ ಮಾಡಿ ಜನ ಎಲ್ಲ ಅನ್ನೋದು ಅವರಿಗೂ ಖುಷಿ. ಎಲ್ಲ ಪರಿಸರ ಕಾಳಜಿ ಇರ್ತದೆ. ಮಾಡೋಣ ಅಂತ ಹೊರಗೆ ಬಾಟಿ ಮೇಲಿಂದ ಒಂದು ಕುರ್ಪಿ ತೊಗೊಂಡು ಹೊರಗೆ ಹೋಗಿ ನಿಂದ್ರದೇ ತಡ ಅವ್ರು ಹೆಂಡತಿ ತಮ್ಮ ಬಂದ್ಬಿಡ್ತಾನೆ. ಮಾಮ ಹೆಂಗಿದ್ದೀರಿ ಅಂತ, ಆಯ್ತಪ್ಪ ನಿಮ್ಮ ಮಕ್ಕಳ ಒಳಗೆ ಹೋಗೋತಾರೆ, ಎಲ್ಲಿಗೆ ಗಟ್ಟಿ ಬೆಳಗ್ಗೆನ 3 ಸಂಡೇ ಅಂತೂ ಹೋಗಿ ಒಂದು ಒಳಗಳ ಹಾಕ ಹೋಗು ಅಂದ್ಕೂಡಲೇ ಒಳಗಿಲ್ಲ ಮಾಮ ನಿಲ್ಬಲೆ ಕೆಲಸದ ಬರ್ರಿ ಅಂತ ಬಿಡ್ತಾನೆ. ಅವ್ರಿಗೆ ಕರ್ಕೊಂಡು ಒಳಗೆ ಹೋಗ್ತಾನ. ಅಂದ್ರೂ ಹೆಂಗಾರೆ ಮಾಡಿ ತಪ್ಪಿಸ್ಕೋಬೇಕಾದ್ರೆ ಬಾರೆ ಇಲ್ಲಿ ನಿಮ್ಮ ತಮ್ಮ ಬಂದಾನ ಅಂತ ಕರೆದು ಕೂಡ್ತಾರ. ಅವ ಹೇಳಕ್ ಶುರು ಮಾಡ್ತಾನೆ, ಮಾಮ ನಿಂಬಲಿಕ ಏನ್ರಿ ಪಾಪ ನಮ್ಮ ತಮ್ಮ ಬಂದಾನ ಎಂದು ಅವ್ನಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ. 3 ವಾರ ಬೈದಿರ್ತಾರ ಅವರೇ, 4ನೇ ವಾರ ತಮ್ಮ ಇರ್ತಾನಲ್ರಿ, ಕಾಳಜಿ ಇರ್ತದೆ. ಹಾಗಾಗಿ ಅವ್ನಿಗೆ ಒಂದು ಹೆಲ್ಪ್. ಅವ ಏನು ಮಾಡ್ತಾನಂದ್ರೆ, ಮಾಮ ನಾವೊಂದು ಬಿಸ್ನೆಸ್ ಮಾಡ್ಬೇಕಂದಿನ್ರಿ ಅಂತಂದು. ಚಲೋ ಆಯ್ತಲ್ಲಪ್ಪ ಬಿಸ್ನೆಸ್ ಮಾಡಿ, ಇವತ್ತು ನಾಳೆ ಸರ್ಕಾರ ಎಲ್ಲರಿಗೆ ಎಲ್ಲಿ ನೌಕರಿ ಕೊಡ್ತದ್ರಿ, ನೌಕರಿ ಕೊಡ್ಲಿಕ್ಕಾಗಲ್ಲ, ಬಿಸ್ನೆಸ್ ಮಾಡೋದು ಇಲ್ಲ, ಒಂದು ಸ್ವಲ್ಪ ಹೆಲ್ಪ್ ಬೇಕು. ಏನು ಹೆಲ್ಪ್ ಕೇಳೋದಕ್ಕಿಂತ ಮೊದಲೇ ರೊಕ್ಕ ರೂಪಾಯಿ ಕೇಳಂಗನ ಅಂತ ಇವ್ರು ಹೇಳ್ತಾರೆ. ನೋಡಪ್ಪ ಮೊನ್ನೆ ಮಗಳ ಮದುವೆ ಮಾಡಿ ನನ್ನ ಕಿಶಾ ಕೈ ಎಲ್ಲ ಖಾಲಿ ಆಗ್ಯಾವ, ರೊಕ್ಕ ಒಂದು ಬಿಟ್ಟು ಬೇಕಾದ ಕೇಳಪ್ಪ ನೀ ಅಂದು ಬಿಡ್ತಾರೆ. ಅಂದ ಕೂಡಲೇ ಅವ ಏನಂತಾನೆ, ಮಾಮ ಅದೇ ಬಿಸ್ನೆಸ್ ಮಾಡ್ಬೇಕಂತೀನಿ, ಅದಕ್ಕೆ ನನಗೆ ಬ್ಯಾಂಕಿನ ಲೋನ್ ಕೊಡಿಸ್ರಿ. ಬ್ಯಾಂಕಿನ ಲೋನ್ ದುನಿಯಾದ ಬ್ಯಾಂಕ್ ಅವ, ಬ್ಯಾಂಕ್ಗಳು ಕುಂತಾವ, ಲೋನ್ ಯಾವಾಗ ಕೊಡಲಿ ಅಂತ ಹೇಳ್ಕೊಂಡು ಹೋಗಿ ನೀ ಕೇಳಪ್ಪ ಬ್ಯಾಂಕಿಗೆ ಅಂದ್ರೆ ಇವಾಗ ಹೇಳ್ತಿರ್ತಾಳೆ. ಏನು ಹಚ್ಚಿರಿ ಪಾಪ ಅವ್ನು ಸಣ್ಣವ, ನಾನು ಹೆಲ್ಪ್ ಮಾಡಬಾರ್ದೇನು, ಹಂಗೆ ಆಫೀಸಿಂದ ಬರ್ಬರತ್ತಿಗೆ ಒಂದು ಬ್ಯಾಂಕಿಗೆ ಹೋಗಿ ಎಲ್ಲ ಒಂದು ಫಾರ್ಮ್ ನೀರು ತೊಗೊಂಬರ್ರಿ, ಎಲ್ಲ ಕೇಳ್ಕೊಂಡು ಬರ್ರಿ ಅಂತ ಮಹಾಮಾಯಿ ಅಂತ ಕರಿತಾರ. ಹೆಂಡತಿ ಭಾಳ ಚಂದ ವರ್ಡ್ಗಳು ಬರ್ತಾವ್ರಿ, ಪ್ರೀತಿಲಿಂದ ಅಂತಾರ. ಅವ್ನು ಬಿಡುಗಡೆ ಇಲ್ಲ, ಆಯಿತು ಅವನಿಗೂ ಆಯ್ತಪ್ಪ ಅಂಥೇಳಿ ಒಡೆಯದಾಗಿ ಆ ಪ್ರಬಂಧದಲ್ಲಿ ಅಡಕವಾಗಿರ್ತಕ್ಕಂಥ ಅನೇಕ ಮೌಲಿಕ ಮಾಹಿತಿಗಳನ್ನು ನಮ್ಮ ಜೀವನದಲ್ಲಿ ಘಟಿಸಿರ್ತಕ್ಕಂಥ ಘಟನೆಗಳೇ ಆ ಪ್ರಬಂಧದಲ್ಲಿ ಇದ್ದಾವೆ. ಅವೆಲ್ಲ ಅವುಗಳ ಮೇಲೆ ಬೆಳಕು ಚೆಲ್ಲಿ ನಮಗೆ ತಿಳಿಯ ಹಾಗೆ ತಮ್ಮ ಆಶೀರ್ವಾದಂಥ ಅಧ್ಯಕ್ಷರು, ಅತಿಥಿಗಳು ಹಾಗೂ ಸರ್ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾರೆ. ಎಲ್ಲ ಹಿರಿಯರು ಇದ್ದೀರಿ, ನಾವು ಚಿಕ್ಕವರು ಆದರೂ ಮಾತಾಡೋಕ್ಕೆ ಸಂಕೋಚಿತ ಇರಲಿ. ಒಂದು ವಾರದಿಂದ ಸರ್ ನಮಗೊಂದು ಪುಸ್ತಕ ಕೊಟ್ಟರು. ಇಲ್ಲೇ ನಮ್ಮ ಅಣ್ಣ ಬಂದಿದ್ದು, ಅವ್ರು ಯಾಕೋ ಸ್ವಲ್ಪ ತೊಗೊಳಕ್ಕೆ ಅದನ್ನು ಹಂಗೆ ಆ ಕಡೆ ಈ ಕಡೆ ಒತ್ತಡೋದು ಅಂದರು. ಈ ಪುಸ್ತಕ ಕೊಟ್ಟರು. ಕೊಡೋಣ ಫಸ್ಟಿಗೆ ನೋಡೋಕೆ ನಾ ಹಿಂದೆ ನೋಡಿದೆ, ನಮ್ಮ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸರ್ ಹತ್ತಿರ ಕಂಡು
ನಾವು ಬರೀ ಸರ್ವಜ್ಞ ವಚನಗಳು ಕೊಡಿವಿ, ಸತ್ಯಜ್ಞ ವಚನಗಳು ನಂಗೆ ಟೈಟಲ್ಗೆ ಹಂಗೆ ಕಂಡಿತು. ಸುಮಾರು ಒಂದು 2,000 ಪುಸ್ತಕಗಳಿದ್ದು ಸಾಹಿತ್ಯ ಮಾಲಿಕೆ ಸಂಪುಟ 2,000 ಪುಸ್ತಕ ಕೊಟ್ಟರು. ಸುಮ್ಮನೆ ಅದನ್ನು ತೆಗೆದುಕೊಂಡು ಕೇಳಿ ಸಿದ್ದಪ್ಪ ಓದೋದು ಸ್ವಲ್ಪ ಮಾತಾಡೋದು, ಸಂಡೇ ಎಲ್ಲಿ ಹೋಗ್ಬೇಡ ಅಂತೇಳಿ ಅನ್ಕೊಂಡು ಸೋಮು ಕಾಯ್ತು ಹುಚ್ಚೋಯ್ದಂಗೆ ಒಟ್ಟು ಓದ್ಬೋದು. ಓದೆ ನಾನು ಓದಿ ಅದೇನಂತಲ್ಲ, ಸರ್ವಜ್ಞನೆಂಬನು ಗರ್ವದಿಂದ ಆದವನೇ, ಸರ್ವಳು ಒಂದು ನುಡಿ ಕಲಿತು ವಿದ್ಯೆದ ಪರ್ವತವೇ ಅದಂತೂ ನಾವು ಸರ್ವಜ್ಞನ ತ್ರಿಪದಿಗಳು ಓದ್ತೀವಿ. ಹಾಗೆ ಸರ್ ಇವರು ಇಂಜಿನಿಯರ್ ಆಗ್ಯಾರ, ಅಭಿಯಂತರಾಗ್ಯಾರ, ಸುಮ್ಮನೆ ನೀಲ ನಕ್ಷೆ ಹಾಕೊಂಡು ಅಲ್ಲಿ ಮಾಡಿಕೊಂಡು ಬಾಲ್ಯನ ಅಡ್ಡಾಡಿಲ್ಲ. ಇವರು ಸಣ್ಣ ಪುಟ್ಟ ಆರ್ಕೆ ಹುಡುಗಿಯವರು ಮಾತಾಡೋತ್ತೆ ಇಂಗ್ಲೀಷ್ ಫೇಲ್ ಆಗಿದ್ರಂತ, ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಕೊಂಡು ಹಿಂಗೆ ಕಣ್ಣಿಗೆ ಏನು ಕಾಣುತ್ತಾ ಅವನ್ನೆಲ್ಲ ಬರೋದು ಪ್ರಾಕ್ಟೀಸ್ ಮಾಡ್ಕೊಂಡು ನಾ ಇಂಗ್ಲೀಷ್ ಇಂಪ್ರೂವ್ ಆದ. ಇವು ಕಥೆಗಳನ್ನು ಓದೋ ಕೂಡ ನಮ್ಗೆ ಹೆಂಗೆ ಅನ್ನಿಸ್ತು, ಸರ್ ಇವರು ಒಂದು ಬಿಟ್ಟಿಲ್ಲ ಅಂದ್ರೆ ಅವಲೋಕನ, ಅದರ ಬಗ್ಗೆ ಆತ್ಮಾವಲೋಕನ ಮಾಡ್ಯಾರ. ಪ್ರಾದೇಶಿಕತೆ ಅಂತ ಒಂದು ಟೈಟಲ್ ಕೊಟ್ಕೊಂಡು ಸುಮಾರು ಅಲ್ಲಿ 100-200 ವಚನಗಳನ್ನು ಬರೀತಾರೆ. ಇಲ್ಲಿ ನಮ್ಮ ಸುತ್ತಮುತ್ತಲಿರುವ ನಾವು ಇಲ್ಲಿ ಬಂದು 10 ವರ್ಷ ಆಯಿತು. ಇಲ್ಲಿ ಒಂದು ಬೈಕ್ ತೊಗೊಂಡಿವಿ, ಹಾಗೆ ಸುತ್ತಮುತ್ತ ಕಡೆ ಸೇಡಮ್ಮ ಅಲ್ಲಿ ಡ್ಯೂಟಿ ಮಾಡೋದು, ಅಲ್ಲಿ ದೋಸ್ತರ ಗೆಳೆಯರು ಅಲ್ಲಿ ಹೋದ ಹೊತ್ತಿನಾಗ ಅಲ್ಲಿ ದೇವಾಲಯಗಳು, ಜನರ ಜೀವನ ಪದ್ಧತಿ, ಹಳ್ಳಿಯ ಪದ್ಧತಿ, ಸಂಪ್ರದಾಯಗಳು ಇವನ್ನೆಲ್ಲ ಬಿಟ್ಟು ಪ್ರಾದೇಶಿಕ ಅಧಿಕಾರಿ ಕಟ್ಟಿಕೊಡ್ತಾರೆ. ಅವನ್ನೆಲ್ಲ ಯಾಕಪ್ಪ ಅಂತಂದ್ರೆ ಅವರು ಲಾಸ್ಟ್ ಒಂದು ಇದರಲ್ಲಿ ನಾನು ಏಕಾಂಗಿ ಆಗಿದ್ದೀನಿ ಅಂತಾರ. ನಾವು ಒಪ್ಕೊಳ್ಳಲ್ಲ, ಅವ್ರು ಏಕಾಂಗಿ ಅಲ್ಲ, ಅವ್ರು ಏಕಾಂತ. ಅವರು ದೊಡ್ಡ ದೊಡ್ಡ ಮುತ್ಸಂದಿಗಳು ಏನಪ್ಪ ಅಂತಂದ್ರೆ ಹಿಂದೆ 4 ಮಂದಿ ಇರಬೇಕು, ಕಿಸೆದಾರ ರೊಕ್ಕ ಇರಬೇಕು, ನಾನು ಏನೋ ತೋರ್ಕೊಡ್ಬೇಕಂತ ಹಾಮ್ ಇರಲ್ಲ ಅವ್ರಲ್ಲಿ. ಅಲ್ಲಿ ಅವರ ಏಕಾಂತವಾಗಿ ಈ ಲೋಕದ ಅನುಭವಗಳನ್ನು ಏನಪ್ಪ ಅಂತಂದ್ರೆ ತಮ್ಮ 2,000 ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಾನು ಸುಮಾರು ಅದಕ್ಕೆ ಒಂದು ಪ್ರಬಂಧ ಗತಿ ಬರೀ ಮಾತಾಡಿಬಿಡೋದಲ್ಲ, ಅದು ಪ್ರಬಂಧ ರೆಡಿ ಮಾಡ್ಬೇಕಂತಂದ್ರು. ನಾನು ಸುಮಾರು 8-10 ಪೇಜ್ಗಳ ಪ್ರಬಂಧಗಳನ್ನು ಮಾಡಿದ್ದೀನಿ. ಇರಲಿ, ಕನ್ನಡ ನಮ್ಮ ಸಾಹಿತ್ಯ ಅನ್ಪ ಬದುಕು ಒಂದು ಏನು ನಿಂತ ನೀರಲ್ಲ, ಹರಿಯುವ ವಾಹಿನಿ. ಹಾಗೆ ನಮ್ಮ ಸಾಹಿತ್ಯ ಏನಪ್ಪ ಅಂತಂದ್ರೆ ಅದು ಹರಿಯುವ ವಾಹಿನಿ. ನಾವು ಇತಿಹಾಸದಂತೆ ಕನ್ನಡವನ್ನು ಏನಪ್ಪ ಕಳೆದುಕೊಳ್ಳುತ್ತಿದೆ, ಶರೀರ ಪೀಡೆ ಕಾಡುತ್ತದೆ ನನಗೆ ಬರೆಯಬೇಕಂದ. ಇದು ಕೊನೆಯ ತ್ರಿಪದಿ ಒಳಗೆ ಹೇಳ್ತಾರ, ಧ್ಯೇಯ ನಶಿಸ್ತದ ಅದಕ್ಕೆ ನಮಗೆ ಕೊಡವಲ್ತಕ್ಕೇರಿ. ಮೃದು ಮಾತನಾಡುತ್ತಾ ಹದವನ್ನರಿತು ಕೆಲಸಗಳ ಗೆದಿಸಿಕೊಳ್ಳುವ ಬಿಜಾಪುರದವರು ಬಲು ಕದಿಮರಿಂದ. ನಾನು ಇಲ್ಲಿ ಬಂದ್ಕೊಂಡು ಬಿಜಾಪುರ ಬಗಲ ಮೇಲೆ ತೂರಿ ಅಂತಾರ. ಅದು ಭಾರಿ ಖುಷಿ ನಮಗೆ. ಏನೋ ಪ್ರಾದೇಶಿಕವಾಗಿ ಬಂದಿರ್ತಾವ, ನಾನು ತೂರಿ ಐತಿಯಪ್ಪ. ನಾ ಇಲ್ಲೆಲ್ಲ ಗೆಳೆತನ ಸ್ನೇಹಿತರು ಬಂದ್ಬಿಟ್ಟಿವಿ. ನಮ್ಮ ಕೈಲಾಸ, ನಮ್ಮ ರಾಜು ಬಿಜಾಪುರ ಬಗಲ ಮೇಲೆ ತೂರಿ ಏನೇನೋ ಅಲ್ಲಿಂದ ನಾವು ಧಾರವಾಡ ಶಿಕ್ಷಣ ನ್ಯಾಕು ಅಂತ ಕೀಟಗಳು ತಾವು ಬದುಕಿ ಹೋಗ್ಬಿಡ್ತಾವು. ಅವೇನು ಬಂದು ಅಡಿಗೆ ಬಿಡಲ್ಲ, ಏನೂ ಬಿಡಲ್ಲ. ಅವು ಯಾವ ಹಲ್ಲಿಗಳನ್ನು ಏನು ಮಾಡಲ್ಲ ನಮ್ಗೆ. ಅವ್ರ ಬಗ್ಗೆನೂ ಏನಪ್ಪ ಅಂತಂದ್ರೆ ದಯೆಯನ್ನು ತೋರಿಸ್ತಾರ. ಮತ್ತು ರಾಜಕಾರಣ, ದೇವೇಗೌಡರ ಬಗ್ಗೆ, ಮಹಿಳಾ ಮೀಸಲಾತಿ ಕುರಿತು, ಮುಷರಫ್, ಕಾಶ್ಮೀರದ ಸಮಸ್ಯೆ ಆಯ್ತಾಯ್ತು ಮುಗಿಸಿದೆ. ಜಯಲಲಿತಾ ನೋಡಿ ಇವೆಲ್ಲ ಅಲ್ಲಿ ವಸ್ತುಗಳು ಏನಪ್ಪ ಅಂತಂದ್ರೆ ನಮ್ಮ ರಾಜಕಾರಣ ಬಗ್ಗೆ, ಖಾದಿ ಬಟ್ಟಿ, ಸಮಾಜ ಸುಧಾರಿಸುವ ಬಗ್ಗೆ, ಮತ್ತು ರೌಡಿಗಳು. ಈಗ ನಮ್ಮ ರಾಜಕೀಯ ವ್ಯಕ್ತಿಗಳು ರೌಡಿಗಳ ವ್ಯಕ್ತಿ ಆಗಿಬಿಟ್ಟಾರ. ಲೀಡರ್ಗಳು ಹೊಡೆದಾಡುತ್ತಾರೆ. ನೋಡುವವನಿಗೆ ನಾವು ಮತ್ತೆ ಕೊಡುವರಿಂದ ನೋಡುತ್ತೀಯರು ಸರ್ವಜ್ಞತೆಯ ಸತ್ಯಜ್ಞತೆ ಕಟ್ಟಿಕೊಡ್ತಾರ. ಮತ್ತು ಸಮ್ಮಿಶ್ರ ಸರ್ಕಾರವು ಎಮ್ಮೆ ಎತ್ತಿನ ಜೋಡಿ ಇರಲಿಲ್ಲ ಅಷ್ಟೇ. ಒಂದು ದಿವಸ ಸಂಶುದ್ಧ ಪಾಟೀಲರು ನಮ್ಮ ಮನೆಗೆ ಬಂದು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡೀವಿ. ಈಗಾಗಲೇ ಕೆಲವು ಕಡೆ ಮಾಡಿದ್ದೀವಿ, ನಿಮ್ಮಲ್ಲೂ ಮಾಡಬೇಕಂತ ಮಾಡೀನಿ. ಏನಂತೇಳಿ ನಾನಂದರೆ ನಾವಂತೂ ಈಗ ಹೊರಗೆ ಹೋಗೋದು ಬಿಟ್ಟಿವಿ, ಯಾವ ಕಾರ್ಯಕ್ರಮಕ್ಕೂ ಹೋಗಲ್ಲ, ಮರೆಯೋದನ್ನು ಬಿಟ್ಟಿವಿ. ಈಗ ಮನೆಯಾಗೆ ಬಂದಕ್ಕೆ ಕಾರ್ಯಕ್ರಮ ಮಾಡ್ತಂತ ನೋಡೋದು ಕೇಳಿದ್ರೆ ಆದ್ರೆ ಯಾಕೆ ವಾಲ್ಬೇಕಂತ ಇದು ಮಾಡಿರಿ ಅಂತ ಹೇಳಿ ಅದಕ್ಕೆ ಅವರು ಕಾರ್ಯಕ್ರಮ ಮಾಡಿ ಇದೊಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಾರ. ನನ್ನ ಸಾಹಿತ್ಯ ಬಗ್ಗೆನೇ ವಿಮರ್ಶೆ ಮಾಡಿಸಿದ್ದಾರೆ. ಹಾಗೆ ಒಳ್ಳೆಯ ಕೆಲಸ. ಇದು ಇಲ್ಲಿಗೆ ಮುಗಿಬಾರ್ದು. ಇಂಥ ಕಾರ್ಯಕ್ರಮಗಳು ಬರೆಯಂಗೆ ಮಾಡೋದು ಸಾಕಾಗೋದಿಲ್ಲ, ಹೊರಗಡೆ ಆಗಬೇಕು. ನಮ್ಮ ಭಾಗದ ಸಾಹಿತ್ಯವನ್ನು ಪೇಪರ್ದಲ್ಲಿ ಬರಬೇಕು. ಮೈಸೂರು ಬೆಂಗಳೂರು ಕಡೆ ಪೇಪರ್ದಾಗ ಬರಬೇಕು. ಇದರ ಬಗ್ಗೆ ನಾನು ಈಗಾಗಲೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಸಾಕಷ್ಟು ಹೇಳಿದ್ದೀನಿ. ಈ ಭಾಗದ ಸಾಹಿತ್ಯದ ವಿಮರ್ಶೆ ಆಗಬೇಕು. ಯಾರು ಮಾಡ್ತಾರೆ? ಬರೀ ಅಧ್ಯಕ್ಷ ಸ್ಥಾನ ಮಾಡಿದ್ರೆ ಡಮ್ ಬಾಕ್ಸ್ ಕೊಟ್ಟು ಪ್ರದರ್ಶನ ಮಾಡಿದ್ರೆ ಆಯ್ತಪ್ಪ ಮುಗಿತು ಕಾರ್ಯಕ್ರಮ. ಇದರಿಂದ ಈ ಭಾಗದ ಏನೂ ಸಾಹಿತ್ಯ ಉದ್ಧಾರ ಆಗಂಗಿಲ್ಲ. ಈ ಭಾಗದ ಸಾಹಿತ್ಯ ಆ ಕಡೆದವ್ರಿಗೆ ಗೊತ್ತಾಗಬೇಕು.
ಆ ಕಳೆದವರು ನಮ್ಗೆ ಮೊದಲೇ ಕಿಮ್ಮತ್ತು ಕೊಡೋಂಗಿಲ್ಲ ನಮ್ಮ ಸಾಹಿತ್ಯ. ಇವರು ಇದು ಪ್ರಚಾರನೂ ಮಾಡುತ್ತಾ ಇರಲಿಲ್ಲ. ಈ ಭಾಗದ ಸಾಹಿತ್ಯ ಆ ಭಾಗಕ್ಕೆ ಆಗಬೇಕಾದ್ರೆ ಹೊರಗಡೆ ಇದರದೆಲ್ಲ ಪ್ರಚಾರ ಆಗಬೇಕು, ಎಲ್ಲ ಪೇಪರ್ ಟಿ ವಿದಲ್ಲೆಲ್ಲ ಬರಬೇಕು ಅಂದಾಗ ಮಾತ್ರ ಈ ಭಾಗದ ಸಾಹಿತ್ಯ. ಒಬ್ಬ ಭಾಳ ಚೆನ್ನಾಗಿರುತ್ತಾನೆ. ಪಡೆ ನೋಡಲು ಬಂದವರಿಗೆ ಗುಡಿ ಹೊರಿಸಿದರೆಂಬ ಸೈನಿಕರು ಹೋಗ್ತಾ ಇರ್ತಾರೆ. ಅದನ್ನ ನೋಡ್ಲಿಕ್ಕಂತ ಕೆಲವು ಜನ ಊರವ್ರು ಬಂದಿರ್ತಾರೆ. ನೀನು ಜೆಂಡ ಹಿಡ್ಕೊಂಡು ನಡಿ ನಮ್ಮ ಜೋಡಿ ಅಂತ ಏನು ಪಂಪ ಭಾಳ ಸ್ವಾರಸ್ಯಕರವಾಗಿ ಹೇಳ್ತಾನೆ. ಸಿದ್ದರಾಮ ಪೊಲೀಸ್ ಪಾಟೀಲ್ ಅವರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ದೀವಿ. 1996ರಿಂದ ಸಿದ್ದರಾಮ ಪೊಲೀಸ್ ಪಾಟೀಲ್ ಸರ್ ನಮಗವರಿಗೆ ಪರೀಕ್ಷೆ ಅಂದರೆ ಸುಮಾರು 30 ವರ್ಷಗಳ. ಈ 30 ವರ್ಷಗಳ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಹಿತ್ಯದ ಸೇವೆ ಅದ್ವಿತೀಯವಾಗಿರ್ತದೆ. ಏಕೆಂದರೆ ಇಡೀ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಅವರು ಕೃಷಿಯನ್ನು ಮಾಡಿರ್ತಕ್ಕಂಥ ಕಾವ್ಯ, ಆನಂತರದಲ್ಲಿ ಪ್ರಬಂಧಗಳು, ಹರಟೆಗಳು, ಜೀವನ ಚರಿತ್ರೆ, ಹಳ್ಳಿಯ ಮುತ್ತುಗಳು ಅಂತಂದೇಳಿ, ಹಳ್ಳಿಯ ಅವಳಗಳು ಅಂತಂದೇಳಿ, ಹಳ್ಳಿಯ ಮಹಿಳೆಯರ ಚಿತ್ರಣವನ್ನು, ಹಳ್ಳಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಚಿತ್ರಣವನ್ನು ಅವರು ಬರೆಯುವುದರ ಮೂಲಕವಾಗಿ ಒಬ್ಬ ನಿಜವಾದ ಸಾಹಿತಿ ಹೇಗಿರಬೇಕು ಅಂದರೆ ಸೃಜನಶೀಲವಾಗಿರ್ತಕ್ಕಂಥ ಸಾಹಿತ್ಯ ಅಂದರೆ ಅದು ಅತ್ಯಂತ ಸರಳವಾಗಿರಬೇಕು ಮತ್ತು ಜನರಿಗೆ ಮುಟ್ಟಬೇಕು. ಅಂದರೆ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಸಿದ್ದರಾಮ ಪೊಲೀಸ್ ಪಾಟೀಲ್ ಅವರು ತಮ್ಮ ಕೃತಿಗಳಲ್ಲಿ ತಂದಿರತಕ್ಕಂಥದ್ದನ್ನು ನಾವು ಇವತ್ತು ಪ್ರಬಂಧಗಳಿರಲಿ ಅಥವಾ ಅವರ ಆಧುನಿಕ ವಚನಗಳು, ಪ್ರಬಂಧಗಳಂತೂ ಹಾಸ್ಯಮಯವಾಗಿ, ಲಲಿತವಾಗಿ, ವಿಡಂಬನೆಯಾಗಿ ಮತ್ತು ಚುಚ್ಚುವ ಮತ್ತು ಅದನ್ನು ಕೆರಳಿಸುವ ಮತ್ತು ಅದನ್ನು ಅರಳಿಸುವಂಥ ರೀತಿಯಲ್ಲಿ ಅವರು ತಮ್ಮ ಪ್ರಬಂಧಗಳನ್ನು ಬರೆದಿರ್ತಕ್ಕಂಥದ್ದನ್ನು ಅವರ ಅಫ್ಜಲ್ಪುರ್ ಯಕ್ಷಂಗ ಗ್ರಾಮ ಅಫ್ಜಲ್ಪುರ್ ಆ ಪರಿಸರದಲ್ಲಿ ಬಂದಿರತಕ್ಕಂಥ ಅನೇಕ ಶಬ್ದಗಳನ್ನು ನೋಡಿದರೆ ಇವತ್ತು ಒಂದು ಡಿಕ್ಷನರಿಯಲ್ಲಿ ಕೂಡ ಇರದೇ ಇರತಕ್ಕಂಥ ಶಬ್ದಗಳನ್ನು ಅವರು ಸಾಹಿತ್ಯದಲ್ಲಿ ತಂದಿರುವಂಥದ್ದು. ಬರೀ ಕಲಸ ಬರ್ರಿ ಬರ್ರಿ ಚಿನ್ನ ಬರ್ರಿ